ಓಕೆ ನೋಡಿ, ಚಂದ್ರಶೇಖರ ನಿವಾಸಕ್ಕೆ CID ತಂಡ ಭೇಟಿ ಕೊಟ್ಟಿದೆ. ನೋಡಿ, ಅದಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ವೀಕ್ಷಕರಿಗೆ ಒಂದು ಸುದ್ದಿ ಹೇಳ್ತೀನಿ, ಅದರ ಬಗ್ಗೆ ಒಂದು ಹೇಳ್ಬಿಡ್ತೀನಿ. ದಯವಿಟ್ಟು ಒಮ್ಮೆ ಸ್ಕ್ರೀನ್ ತಗೊಳ್ಳಿ. ಈ ಸುದ್ದಿ ಹೇಳದೆ ನಿಮ್ಗೆ ಅರ್ಥ ಆಗಲ್ಲ ಇದು. ನೋಡಿ, ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರಯ್ಯ ಅವರು ಶಿವಮೊಗ್ಗ ಜಿಲ್ಲೆಯವರು. ನಿನ್ನೆ ಅವರು ಆತ್ಮಹತ್ಯೆ ಮಾಡ್ಕೋತಾರೆ. ಆತ್ಮಹತ್ಯೆ ಮಾಡ್ಕೊಂಡ ವಿಚಾರ ಅವರ ಹೆಂಡತಿ ಗೊತ್ತಾಗುತ್ತೆ. ಅವರ ಹೆಂಡತಿ ಗೊತ್ತಾದ ತಕ್ಷಣ ಅವರು ಅಲ್ಲಿ ಒಂದು ಡೈರಿ ನೋಡ್ತಾರೆ. ಆ ಡೈರಿಯಲ್ಲಿ ಚಂದ್ರಶೇಖರಯ್ಯ 3 ಹೆಸರು ಬರೆದಿರ್ತಾರೆ. ಒಂದು ವ್ಯವಸ್ಥಾಪಕ ನಿರ್ದೇಶಕ ಪದ್ಮನಾಭ, ಇನ್ನೊಬ್ಬರು ಲೆಕ್ಕಾಧಿಕಾರಿ, ಮತ್ತೊಬ್ಬರು ಯೂನಿಯನ್ ಬ್ಯಾಂಕ್ನ ಶುಚಿಸ್ಮಿತಾ ಅಂತ ಹೇಳಿ. ಅಲ್ಲಿ ಏನಿದೆ ಅಂತಂದರೆ ಅವ್ರು ಏನು ಬರೀತಾರೆ ಅಂತಂದರೆ, ನೋಡಿ, ನಮ್ಮ ಇಲಾಖೆಯ ಬ್ಯಾಂಕ್ ಅಕೌಂಟ್ ಇರೋದು ವಸಂತನಗರ ಯೂನಿಯನ್ ಬ್ಯಾಂಕ್ನಲ್ಲಿ. ಒಂದು ದಿವಸ ವ್ಯವಸ್ಥಾಪಕ ನಿರ್ದೇಶಕರು ಪದ್ಮನಾಭ ಅವರು ನನ್ನನ್ನು ಕರೆದುಬಿಟ್ಟು ಇನ್ನೊಂದು ಅಕೌಂಟ್ ಮಾಡಿ, ಪ್ಯಾರಲಲ್ ಅಕೌಂಟ್ ಮಾಡಿ ಅಂತ ಹೇಳಿದರು. ಆಗ ವಸಂತನಗರ ಯೂನಿಯನ್ ಬ್ಯಾಂಕಲ್ಲಿ ಕೇಳಿದಾಗ ಅವರು ಮಾಡಲಿಕ್ಕೆ ಒಪ್ಪಲಿಲ್ಲ. ಹಾಗಾಗಿ ನಾವೊಂದು ಪ್ಯಾರಲಲ್ ಅಕೌಂಟನ್ನು MG ರೋಡ್ನಲ್ಲಿರುವಂಥ ಯೂನಿಯನ್ ಬ್ಯಾಂಕಲ್ಲಿ ಮಾಡಿದ್ವಿ. ಯಾವಾಗ ಮಾಡಿದೆ, ಇದು ಯಾಕೆ ಸರ್ ಅಂತ ನಾನು ಕೇಳಿದೆ ಪದ್ಮನಾಭಯ್ಯ ಅವರಿಗೆ. ಆಗ ಅವರು ಮಂತ್ರಿಗಳು ಹೇಳಿದ್ದಾರೆ ಅಂತ ಹೇಳಿದರು, ಸಚಿವರು ಹೇಳಿದ್ದಾರೆ. ಯಾರು ಸಚಿವರು? ಇವರ ಇಲಾಖೆಗೆ ಬರುವಂಥ ಸಚಿವರು ಬಿ ನಾಗೇಂದ್ರ. ಓಕೆ, ಹಾಗಾಗಿ 4-3 ಮಾರ್ಚ್ 4-3-2024 ನಾನು ಅಲ್ಲೊಂದು ಅಕೌಂಟ್ ಓಪನ್ ಮಾಡಿದೆ. ಅಕೌಂಟ್ ಓಪನ್ ಮಾಡಿದ ದಿವಸ ವಸಂತನಗರ ಬ್ಯಾಂಕ್ ಬ್ರಾಂಚಿಂದ 25 ಕೋಟಿ ಅಲ್ಲಿಗೆ ಬಂತು. 6ನೇ ತಾರೀಕು ಮತ್ತೊಂದು 25 ಕೋಟಿ ಬಂತು. 21ನೇ ತಾರೀಕು 44 ಕೋಟಿ ಬಂತು. ಒಟ್ಟು 187 ಕೋಟಿ ಬಂತು. ಯಾವ ಬ್ಯಾಂಕಿಗೆ? ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಸಂತನಗರದಿಂದ MG ರೋಡ್ ಬ್ರಾಂಚ್ಗೆ ಒಂದು ದಿವಸ ಪದ್ಮನಾಭಯ್ಯ ನನ್ನನ್ನು ಕರೆದುಬಿಟ್ಟು 50 ಕೋಟಿ ಚೆಕ್ ಬರ್ಕೊಂಬನ್ನಿ, ಯಾರಿಗೂ ಹೇಳಬೇಡಿ ಅಂತ ಹೇಳಿದರು. ನಾನೇನು ಹೇಳಿದೆ, ಸರ್ ನಾನು ಚೆಕ್ ಬುಕ್ ತಗೊಂಡಿಲ್ಲ. ಕಾರಣ ಅಲ್ಲಿರುವಂಥ ದುಡ್ಡು ಈ ಫಲಾನುಭವಿಗಳಿಗೆ ಹಂಚುವಂಥ ದುಡ್ಡು. ಜೂನ್ 14ನೇ ತಾರೀಕು ತನಕ ಎಲೆಕ್ಷನ್ ಇರೋ ಕಾರಣಕ್ಕಾಗಿ, ನೀತಿ ಸಂಹಿತೆ ಇರೋ ಕಾರಣಕ್ಕಾಗಿ ಯಾರಿಗೂ ಹಂಚೋಕ್ಕಾಗಲ್ಲ, ಆಮೇಲೆ ತಗೊಂಡ್ರಾಯ್ತು ಅಂತ ಇಟ್ಕೊಂಡೆ. ಇಲ್ಲ, RTGS ಮಾಡಿಸಿ 50 ಕೋಟಿ ಅಂತ ಹೇಳಿದರು. ನಾನು ಮರುದಿವಸ ಬ್ಯಾಂಕಿಗೆ ಹೋದೆ. ಬ್ಯಾಂಕಿಗೆ ಹೋದಾಗ 50 ಕೋಟಿ ಗಾಯಬ್. 50 ಕೋಟಿ ಯಾರೋ ತೆಗೆದಿದ್ದಾರೆ ಅಕೌಂಟಿಂದ. ನಾನು ಮ್ಯಾನೇಜರ್ ಕೇಳಿದೆ, ಯಾರಪ್ಪ ಇದು ಅಂತ. ಆಗ ಅವರಂದರು, ವ್ಯವಸ್ಥಾಪಕ ನಿರ್ದೇಶಕ ಪದ್ಮನಾಭಯ್ಯ ಮತ್ತು ಲೆಕ್ಕಾಧಿಕಾರಿಗಳ ಇಬ್ಬರ ಸೈನಿಂದಾಗಿ 50 ಕೋಟಿ ಹೋಗಿದೆ. ನನಗೆ ಭಯ ಆಯಿತು. ನಾನು ವ್ಯವಸ್ಥಾಪಕ ನಿರ್ದೇಶಕರ ಬಳಿ ಹೋದೆ, ಪದ್ಮನಾಭಯ್ಯ ಅವರ ಬಳಿ. ಏನು ಸರ್ ಇದು ಅಂತ ಕೇಳಿದೆ. ಆಗ ಅವರು ಒಬ್ಬರಿಗೆ ಫೋನ್ ಮಾಡಿದರು. ಅವರ ಹೆಸರು ನಾಗರಾಜ್ ಅಂತ. ನಾಗರಾಜ್ ಅವರು ಹೇಳಿದರು, ಅವ್ರಿಗೆ ಹೇಳಿ ತಲೆ ಕೆಡಿಸ್ಕೋಬೇಡಿ, 1 ವಾರದಲ್ಲಿ ಎಲ್ಲವೂ ಸರಿಯಾಗತ್ತೆ ಅಂತ ಹೇಳಿದರು. ಆಗ ಚಂದ್ರಶೇಖರಯ್ಯ ಅವರಿಗೆ ಅನಿಸ್ತಂತೆ ಇದು ಮಿನಿಸ್ಟ್ರ್ ಕಡೆಯವರು. ಮತ್ತೆ ಭಯ ಆಯಿತು. ಇವರೇನು ಮಾಡಿದರು, ನಿಗಮದ ಅಧ್ಯಕ್ಷರಾಗಿರುವಂತಹ ರಾಯಚೂರು ಗ್ರಾಮೀಣ ಭಾಗದ ಶಾಸಕ ದುದ್ದಲ್ ಅವರ ಬಳಿ ಹೋಗ್ತಾರೆ. ದುದ್ದಲ್ ಹೇಳಿದ್ರಂತೆ 2 ದಿವಸ ಕಾಯಿರಿ, ಆಮೇಲೆ ಸರಿಯಾಗತ್ತೆ. ಮತ್ತೆ ಭಯ ಶುರುವಾಯಿತು ಚಂದ್ರಶೇಖರಯ್ಯ ಅವರಿಗೆ. ಲಾಂಗ್ ಲೀವ್ ಇತ್ತು, ಶಿವಮೊಗ್ಗಕ್ಕೆ ಬಂದರು, ಆತ್ಮಹತ್ಯೆ ಮಾಡಿಕೊಂಡ್ರು. ವಿಷಯ ಇಷ್ಟೇ ವೀಕ್ಷಕರೇ, 50 ಕೋಟಿ ಹೋಗಿದೆಯಲ್ಲ, ಅದು ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ. ಆದರೆ ಆ 50 ಕೋಟಿ ಎಲ್ಲಿ ಖರ್ಚಾಯಿತು? ಎಲೆಕ್ಷನ್ ಖರ್ಚಾಯ್ತಾ? ಅಕೌಂಟ್ ಬೇರೆ ಮಾಡಿ ತಗೊಂಡ್ರಾ? ಇದು ಹೆಂಗಾಯ್ತು ಗೊತ್ತಾ? ಹರ್ಷದ್ ಮೆಹ್ತಾ ಸ್ಟೋರಿ ಥರ ಆಯಿತು. ಹರ್ಷದ್ ಮೆಹ್ತಾ ಏನು ಮಾಡ್ತಾ ಇದ್ದ, ಒಂದು ಬ್ಯಾಂಕಿಗೆ ಹೋಗ್ತಾ ಇದ್ದ. ಸರ್ ಇಲ್ಲಿ ತುಂಬ ದುಡ್ಡಿಟ್ಟಿದ್ದಾರೆ, ಆ ದುಡ್ಡು ತಂದು ಕೊಡಿ. 500 ಕೋಟಿ ಇದೆಯಾ, ಜನಗಳಿಗೆ ಎಷ್ಟು ಬೇಕು, 100 ಕೋಟಿ ಇಟ್ಕೊಳ್ಳಿ, ಡೈಲಿಗೆ 400 ಕೋಟಿ ಕೊಡಿ. ಅವೇನು ಮಾಡ್ತಾ ಇದ್ದ, ಶೇರ್ ಮಾರ್ಕೆಟಲ್ಲಿ ಆಗ್ತಾ ಇದ್ದ. ಲಾಭ ಬಂದು 400 ಕೋಟಿ ವಾಪಸ್ ಕೊಡ್ತಾ ಇದ್ದ, ಕಮಿಷನ್ ಕೊಡ್ತಾ ಇದ್ದ. ಆ ಥರ ಆಗೋಗಿದೆ. ಇದು ರಾಜೀನಾಮೆ ಕೊಡಬೇಕಾದಂಥ ವಿಚಾರ. ಈಗ ಬನ್ನಿ ವಿಷಯಕ್ಕೆ. ಬ್ರೇಕಿಂಗ್. ಈಗಾಗಲೇ ನಾಗೇಂದ್ರ ಹಾಗೂ ಆತ್ಮಹತ್ಯೆಗೆ ಶರಣಾದ ಅಧಿಕಾರಿಯ ಫೋಟೋವನ್ನ ಒಂದು ಗೊಂಬೆಗೆ ಹಚ್ಚಿ ಅವರ ಪ್ರತಿಕೃತಿಯನ್ನು ದಹನವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಸರ್ಕಾರ ಕೂಡ
ಕೂಡಲೇ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡಿಬೇಕು. ಜೊತೆಗೆ ನಾಗೇಂದ್ರ ಅವರನ್ನ ಈ ಕೂಡಲೇ ಸರ್ಕಾರ ಅಂದ್ರೆ ಸಂಪುಟ ಸಚಿವದಿಂದ ವಜಾಗೊಳಿಸಬೇಕು. ಈಶ್ವರಪ್ಪನವರ ಪ್ರಕರಣ ಆದಾಗ ನಾವು ಕೂಡ ಇದೇ ರೀತಿಯಾಗಿ ಅವರ ರಾಜೀನಾಮೆಯನ್ನ ಪಡೆದಿದ್ವಿ. ಆದ್ರೆ ಪ್ರಕರಣ ನಡೆದು 3 ದಿನ ಆದ್ರೂ ಕೂಡ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದಿಲ್ಲ. ಇದೊಂದು ಭ್ರಷ್ಟ ಸರ್ಕಾರ. ಈ ಸರ್ಕಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇಲ್ಲಿ ಆರೋಪಿಸ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ 24 ಗಂಟೆಯಲ್ಲಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡದೆ ಹೋದ್ರೆ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಈಗಾಗಲೇ ಬಿಜೆಪಿಯ ಕಾರ್ಯಕರ್ತರು ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ವೀಕ್ಷಕರೇ, ಒಂದು ನೆನಪಿಟ್ಕೊಳ್ಳಿ, 187 ಕೋಟಿ ಆ ದುಡ್ಡು ಯಾರಿಗೆ ಹೋಗಬೇಕು ಗೊತ್ತಾ? ವಾಲ್ಮೀಕಿ ಸಮುದಾಯದ ಫಲಾನುಭವಿಗಳಿಗೆ 1000 100 ಏನೋ ಹೋಗಬೇಕಾಗಿತ್ತು. ಈಗ ಚುನಾವಣೆ ಇದೆ, 4ನೇ ತಾರೀಕು ತನಕ ನೀತಿ ಸಂಹಿತೆ ಇದೆ, ಆಮೇಲೆ ವಿಧಾನ ಪರಿಷತ್ ಚುನಾವಣೆ ಇದೆ, 14ನೇ ತಾರೀಕು ತನಕ 1 ನಯ ಪೈಸೆ ಕೂಡ ಕೊಡುವಂಗಿಲ್ಲ. ಆ ಟೈಮಲ್ಲಿ ಆ ದುಡ್ಡನ್ನು ಯಾರು ಯೂಸ್ ಮಾಡಿಕೊಟ್ರು, ಇಷ್ಟೇ ವಿಷಯ. 50 ಕೋಟಿ ಬಂದೇ ಬರುತ್ತೆ, ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ನಾಗೇಂದ್ರ ಅವರ ಅಣತಿಯ ಮೇರೆಗಾದರೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು. ಕೇವಲ ಬಿ ಜೆ ಪಿ ಅಲ್ಲ ಅದನ್ನು ಹೇಳೋದು, ಕಾಂಗ್ರೆಸ್ ಯಾರು ಅಲ್ಲ, ನಾವೆಲ್ಲರೂ ಹೇಳಬೇಕು. ಆ 50 ಕೋಟಿ ದುಡ್ಡು ಬಿ ಜೆ ಪಿದಲ್ಲ, ಕಾಂಗ್ರೆಸ್ದಲ್ಲ, ನಮ್ಮದು ಆಯಿತಾ? 50 ಕೋಟಿ ದುಡ್ಡನ್ನು ಮಿಸ್ಯೂಸ್ ಯಾರು ಮಾಡಿದ್ರು? ದುಡ್ಡು ಬರ್ಬೋದ್ರಿ, ಚಂದ್ರಶೇಖರ ಅಯ್ಯೋ ಪ್ರಾಣ ಬರುತ್ತಾ? ಯಾರು ಆದೇಶ ಕೊಟ್ಟರು ರಾಜೀನಾಮೆ ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. ನೋಡಿ, ಇದು 50 ಕೋಟಿ ರೂಪಾಯಿ, 187 ಕೋಟಿಲಿ 50 ಕೋಟಿ ರೂಪಾಯಿ ಗಾಯಬ್, ಎಲ್ಲಿಗೆ ಹೋಗಿದೆ ಗೊತ್ತಿಲ್ಲ. ಕೆಲವರ ಪ್ರಕಾರ ಎಲೆಕ್ಷನ್ ಖರ್ಚಿಗೆ ಖರ್ಚಾಗಿದೆ. ಆವತ್ತು ಈಶ್ವರಪ್ಪ ವಿಚಾರಕ್ಕೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ, ಅದು ಯಾವ ದುಡ್ಡು ಗೊತ್ತಾ? ಮಾಡಿದ ಕೆಲಸಕ್ಕೆ ದುಡ್ಡು ತಗೊಳ್ಳೋದು, ಮಾಡಿದ ಕೆಲಸಕ್ಕೆ ದುಡ್ಡು. ಅಲ್ಲಿ ಕಮಿಷನ್ ಕೇಳಿದ್ರು ಅನ್ನೋ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅದೇನು 1-2 ಕೋಟಿ ರೂಪಾಯಿದು ವಿಚಾರ. ಇಲ್ಲೆಷ್ಟು 50 ಕೋಟಿ ಯಾರು ಮಿಸ್ಯೂಸ್ ಮಾಡಿದ್ದೋ ನಿಮ್ಗೆ ಗೊತ್ತಾ? 100 ಕೋಟಿ ರೂಪಾಯಿಯನ್ನು ಒಂದು ತಿಂಗಳು, 100 ಕೋಟಿ ರೂಪಾಯಿಯನ್ನು ಒಂದು ತಿಂಗಳು ಈ ಏನು ಬಡ್ಡಿ ಅಂತಾರೆ, ಒಂದು ವಿಶೇಷ ಬಡ್ಡಿಗೊಂದು ಹೆಸರು ಇದೆಯಲ್ಲ, ಮೀಟ್ರ್ ಬಡ್ಡಿ ಕೊಟ್ಟರೆ, ಮೀಟ್ರ್ ಬಡ್ಡಿ ಹೆಂಗೆ ಗೊತ್ತಾ ನಿಮ್ಗೆ ಗೊತ್ತಾ? ಮೀಟ್ರ್ ಬಡ್ಡಿ ಅಂದರೆ ಏನು ಅಂತ? ಬೆಳಿಗ್ಗೆ ಒಬ್ಬ ಬರ್ತಾನೆ, ಸರ್ 10,000 ರೂಪಾಯಿ ಬೇಕು ಅಂತಾನೆ. ನಾನು 10,000 ರೂಪಾಯಿ ಕೊಡ್ತೀನಿ ಅವನಿಗೆ. ಸಂಜೆ 10,000 ಕೊಡಲ್ಲ, 9,000 ರೂಪಾಯಿ ಕೊಡ್ತೀನಿ. ಸಂಜೆ ಅವನು 10,000 ರೂಪಾಯಿ, ನನಗೆ 1,000 ರೂಪಾಯಿ. 100 ಕೋಟಿಗೆ ಅದೇ ಥರ ಇಟ್ಕೊಳ್ಳಿ ನೀವು. 100 ಕೋಟಿಗೆ ಒಂದು ತಿಂಗಳು ಹಿಂಗೆ ಬಿಟ್ಟರೆ 10 ಕೋಟಿ ಅಂದರೆ ದಂಧೆ ಇದು. ಏನೇ ಆಗಿರಲಿ, ನಾನು ಹಾಗೆ ಮಾಡಿದರೆ ನಾನು ಹೇಳ್ತಾ ಇಲ್ಲ. ಆ ದುಡ್ಡನ್ನು ತೆಗೆದು ಎಲೆಕ್ಷನ್ಗೆ ಖರ್ಚು ಮಾಡಿದ್ದರೆ ಅದು ಅಧಿಕಾರದ ದುರುಪಯೋಗ. ಹಾಗಾಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಕೇವಲ BJP ಕೇಳಬೇಕು ಅಂತಿಲ್ಲ, ಕರ್ನಾಟಕದ 7 ಕೋಟಿ ಜನ ಕೂಡ ಕೇಳಬೇಕು. ಅವತ್ತು ಆತ್ಮಹತ್ಯೆ ಮಾಡಿಕೊಂಡಾಗ ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಅವ್ರು ಕೇಳುವ ಅಗತ್ಯ ಇಲ್ಲ. 7 ಕೋಟಿ ಕರ್ನಾಟಕದ ಜನ ಕೇಳಬೇಕು. 50 ಕೋಟಿ ಈ ಇಂಥ ನಿಗಮ ಮಂಡಳಿ ಎಷ್ಟಿದೆ? 100, 150, 187 ಕೋಟಿಯಲ್ಲಿ 50 ಕೋಟಿ ತಿಂತೀರಿ. ಹೆಂಗೆ ಕೊಟ್ರಿ ನೀವು? ಪದ್ಮನಾಭಯ್ಯ ಅವರು ಸಸ್ಪೆಂಡ್ ಆಗಬೇಕು, ಲೆಕ್ಕಾಧಿಕಾರಿ ಸಸ್ಪೆಂಡ್ ಆಗಬೇಕು, ಆ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕಿ ಯಾರಿದ್ದಾರೆ ಸುಚಿಸ್ಮಿತಾ ಸಸ್ಪೆಂಡ್ ಆಗಬೇಕು. ಯಾಕೆ ಶಿಕ್ಷೆ ಇಲ್ಲ ಅವ್ರಿಗೆ? ಯಾಕೆ ಶಿಕ್ಷೆ ಇಲ್ಲ ರೀ? ನಾಗೇಂದ್ರ ಹೆಂಗೆ ಹೇಳಿದ್ರು ಮೌಖಿಕವಾಗಿ, ದುಡ್ಡು ಬರುತ್ತೆ ಅಂತಂದರೆ ದುಡ್ಡು ಬರುತ್ತೆ ರೀ. ದುಡ್ಡು ಎಲ್ಲಿ ಹೋಯ್ತು? 50 ಕೋಟಿ. BJPದೊಂದೆಲ್ಲ ಪ್ರೊಟೆಸ್ಟ್ ಅದು. ಈಗ ಏನು ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಏನು BJP ಕಾಂಗ್ರೆಸ್ ಪ್ರೊಟೆಸ್ಟ್ ಅಥವಾ ಮಾಡಬೇಕಾ? ನಾವೆಲ್ಲ ಮಾಡಬೇಕು. ಹೆಣ್ಣುಮಕ್ಕಳು ಅಂತಂದರೆ ಕರ್ನಾಟಕದ ಹೆಣ್ಣುಮಕ್ಕಳು, ದೇಶದ ಹೆಣ್ಣುಮಕ್ಕಳು, ಅವ್ರಿಗಾಗಿರುವಂಥ ಅನ್ಯಾಯವನ್ನು ಯಾರು ಮಾತಾಡ್ತಾರೆ ಅಲ್ವಾ? ಸೊ ಹಾಗಾಗಿ ಈಗಲೇ
ಮುಖ್ಯಮಂತ್ರಿಗಳು ಬಹಳ ಮುಖ್ಯವಾಗಿ ರಾಜೀನಾಮೆ ಕೊಡೋದಲ್ಲ, ರಾಜೀನಾಮೆ ತಗೋಬೇಕು. ಸಿದ್ದರಾಮಯ್ಯನವರು ರಾಜೀನಾಮೆ ತಗೋಬೇಕು. ಇದು ಸಾರ್ವಜನಿಕ ದುಡ್ಡಿನ ಅವ್ಯವಹಾರ. ಸಾರ್ವಜನಿಕ ದುಡ್ಡಿನ ಅವ್ಯವಹಾರ ಮಾತ್ರವಲ್ಲ, ಚಂದ್ರಶೇಖರ ಅವರ ಕೊಲೆ, ಇದು ಕೊಲೆ ಆಗಿದೆ ನನ್ನ ಪ್ರಕಾರ. ಮರ್ಡರ್ ಇದು. ಎಸ್, ಈಗೊಂದು ಬ್ರೇಕ್.